8 ವರ್ಷದ ಹಿಂದೆ ಮಾರ್ಗೌಡ್ನಳ್ಳಿ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಒಂದು ವೋಟ್ನಲ್ಲಿ ಗೆದ್ದು ನಿಟ್ಟುಸಿರು ಬಿಟ್ಟಿರ್ತಕ್ಕಂಥ ಸಿದ್ದೇಗೌಡನ ಕತೆ ಈಗ ಮತ್ತೆ ಮುಂದುವರೆದಿದೆ. ಅಯೋಗ್ಯ 2 ಎನ್ನುವ ಟೈಟಲ್ ಮೂಲಕ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಹೇಗಿದೆ ಹಾಗಾದರೆ ಅಯೋಗ್ಯ 2 ಸಿನಿಮಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ರಿವ್ಯೂನಲ್ಲಿ ನಾವು ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅಫ್ಕೋರ್ಸ್ ನನಗಿಲ್ಲಿ KGF ಅನ್ನ ಆಗಾಗ ನೆನಪು ಮಾಡ್ಕೊಳ್ಳುವಂತಹ ದೃಶ್ಯಗಳು ಕಣ್ಣಾರೆ ಬಂತು, ಅದಕ್ಕೆ ತಮ್ನೆಲಲ್ಲಿ ಹಾಕಿದ್ದೀನಿ. ಯಾರು ಕೂಡ ಕನ್ಫ್ಯೂಷನ್ ಆಗಬೇಡಿ. ಸೊ ಅದನ್ನ ಡೀಟೇಲ್ ಆಗಿ ರಿವ್ಯೂ ಮುಗಿಯುವಂತ ಹಂತದಲ್ಲಿ ಹೇಳ್ಕೊಂಡು ಹೋಗ್ತೀನಿ ಯಾಕೆ ಆ ಥರ ಹಾಕಿದ್ದೀನಿ ಅನ್ನೋದನ್ನ. ಸೊ ಒಂದು ಓಟಿನ ಮಹತ್ವ ಈ ಒಂದು ಸಿನಿಮಾದಲ್ಲಿ ನಮಗೆ 2018ರಲ್ಲಿ ರಿಲೀಸ್ ಆದಾಗ ಅನಿಸಿತ್ತು. ಅದರಲ್ಲೂ ಪಂಚಾಯಿತಿ ಎಲೆಕ್ಷನ್ಗೆ ಎಷ್ಟು ದಮ್ ಇದೆ ಅಥವಾ ಅದಕ್ಕೆ ಎಷ್ಟು ಮಹತ್ವ ಇದೆ ಹಳ್ಳಿಗಳ ಕಡೆ ಅನ್ನೋದನ್ನ ಅಯೋಗ್ಯ ಪಾರ್ಟ್ 1ನಲ್ಲಿ ನಾವು ಗಮನಿಸಿದ್ದು. ಸೊ ಅದರಲ್ಲಿ ಅಂತ್ಯದಲ್ಲಿ ಗೊತ್ತಾಗುತ್ತೆ, ಒಂದು ಓಟ್ನಲ್ಲಿ ಗೆದ್ಬಿಡ್ತಾನೆ ಸಿದ್ದೇಗೌಡ, ಅಂದರೆ ಸಿದ್ಧ. ಅದು ಸಾಕಮ್ಮನ ಓಟಲ್ಲಿ, ಅಜ್ಜಿ ಓಟಲ್ಲಿ. ಅದಾದ ನಂತರ ಇರ್ತಕ್ಕಂಥ ಸಸ್ಪೆನ್ಸ್ ಏನು ಅಂತಂದರೆ ಪಾರ್ಟ್ 2 ಬರುತ್ತೆ ಅಂದಾಗ ಸಹಜವಾಗಿ ಗೆದ್ದ ನಂತರ ಏನು ಮಾಡ್ತಾನೆ ಇವನು, ಏನೇನೆಲ್ಲ ಫೇಸ್ ಮಾಡ್ತಾನೆ. ಅಂದರೆ ಡೈರೆಕ್ಟರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಂಪ್ಲೀಟ್ ರಾಜಕಾರಣವಾಗಿ ತಗೊಂಡೋಗ್ಬಿಡ್ತಾರೆ ಸಿನಿಮಾನ. ಅಥವಾ ಸಿನಿಮಾದಲ್ಲಿರ್ತಕ್ಕಂಥ ಪಾತ್ರಗಳು 90% ನಗಿಸುವಂಥ ಪಾತ್ರಗಳು. ಸೊ ನಗಿಸ್ಕೊಂಡು ರಾಜಕೀಯನ ಹೆಂಗೆ ಅದನ್ನ ಮತ್ತೆ ಡೆವಲಪ್ ಮಾಡ್ಬೋದು. ಆರಂಭದಲ್ಲಿ ಎಲೆಕ್ಷನ್ ಗೆಲ್ಲುವಂಥದ್ದನ್ನು ತೋರಿಸುವಂಥದ್ದು ಆರಂಭದಲ್ಲಿ ಆಗ್ಬಿಡುತ್ತೆ. ಅದಾದ ನಂತರ ಇರೋದಿಲ್ಲ, ಅದು ರಿಯಲ್ ಟಾಸ್ಕ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಅದನ್ನ ತೋರಿಸುವಂತಹ ಪ್ರಯತ್ನಕ್ಕೆ ನಿರ್ದೇಶಕ ಮಹೇಶ್ ಕುಮಾರ್ ಅವರು ಕೈ ಹಾಕಿದ್ದಾರೆ. ಸೊ ಪಾರ್ಟ್ 1 ಮುಗಿಯುವ ಹಂತದಲ್ಲಿ ಗೊತ್ತಾಗ್ಬಿಡುತ್ತೆ ಸಿದ್ದೇಗೌಡಂಗೂ ನಂದಿನಿಗೂ ಲವ್ ಹೋಗಿ ಮದುವೆಗೆ ಹೋಗಿ ನಿಂತ್ಕೊಡುತ್ತೆ ಅಂತ. ಅದಾದ ನಂತರ ಆರಂಭದಲ್ಲಿ ಈ ಸಿನಿಮಾಗೂ ಕೂಡ ಆ ಒಂದು ಸಂಬಂಧಕ್ಕಿದೆಯಲ್ಲ ಅದಕ್ಕೊಂದು ಟಚ್ ಕೊಡಲೇಬೇಕು, ಅದೇ ರೀತಿ ಟಚ್ ಸಿಗುತ್ತೆ. ಆದರೆ ಅದಕ್ಕಿಂತ ಬಿಫೋರು ಸಿದ್ದೇಗೌಡನ ಎಂಟ್ರಿಗೆ ಒಂದು ಸಾಂಗ್ ಬರೋದಕ್ಕಿಂತ ಮೊದಲು ಈ ಕತೆ ಮಂಡ್ಯ ಹಳ್ಳಿಯ ಅಥವಾ ಮಂಡ್ಯ ಮಣ್ಣಿನ ಒಂದು ಸೊಗಡಿನ ಕತೆ ಆಗಿರೋದ್ರಿಂದ ಇದರಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನ. ಸೊ ಹಾಗಾಗಿ ಅಂಬರೀಷ್ ಅವರ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ಆ ಹಂತ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಹೀರೋ ಎಂಟ್ರಿ ಆಗುತ್ತೆ ಇಲ್ಲಿ. ಸೊ ಅದು ಯಾಕೆ ಎಂಟ್ರಿ ಆಗುತ್ತೆ, ಅಂಥದ್ದು ಏನಿರುತ್ತೆ ಆ ಥಿಯೇಟ್ರಲ್ಲಿ ಅನ್ನೋಂಥದ್ದನ್ನು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಅದಾದ ನಂತರ ಹೀರೋಯಿಂದು ಎಂಟ್ರಿ ಸೀನ್ ಬರುತ್ತೆ. ಆಲ್ರೆಡಿ ಪಾರ್ಟ್ 1ನಲ್ಲಿ ಮದುವೆ ಆಗಿರುತ್ತೆ. ಪಾರ್ಟ್ 2ನಲ್ಲಿ ಮದುವೆ ಆದ ನಂತರ ಇನ್ನೇನಾಗಬೇಕು ಅದನ್ನು ತೋರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸೊ ಅದರಲ್ಲಿ ರಚಿತಾರಾಮ್ ಅವರ ಎಂಟ್ರಿ ಬಂದಾಗ ಏನಮಿ ಸಾಂಗ್ ಇದೆಯಲ್ಲ ಪಾರ್ಟ್ 1ನಲ್ಲಿ, ಅದ್ರದ್ದು ಮೆಲೋಡಿ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಅರ್ಜುನ್ ಜನಿ ಅವರು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದೊಂದು ನನಗೆ ಇಂಪ್ರೆಸ್ ಆಯಿತು. ಅದಾದ ನಂತರ ಹೀರೋಯಿನ್ ಎಲ್ಲ ಬಂದಮೇಲೆ ವಿಲನ್ ಬರಬೇಕು, ಹಾಸ್ಯ ನಟರು ಬರಬೇಕು, ಸಹಪಾತ್ರಗಳು ಬರಬೇಕು. ಒನ್ ಬೈ ಒನ್ ಎಲ್ಲ ಪಾತ್ರಗಳು ಬರುತ್ತೆ. ಸೊ ಪಾತ್ರ ವರ್ಗದಲ್ಲಿ ಬಂತು ಅಂತಂದರೆ ಇಲ್ಲಿ ಅಫ್ಕೋರ್ಸ್ ಇದೊಂದು ಸವಾಲು ಅಥವಾ ಟಾಸ್ಕ್ ಅಂತ ಇರುತ್ತೆ. 2018ರಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಅದೇ ಪಾತ್ರಗಳು ಮತ್ತೆ ಪಾರ್ಟ್ 2 ಮೂಲಕ ನಮ್ಮ ಮುಂದೆ ಬಂದಾಗ ನಾವು 8 ವರ್ಷ ಬಿಟ್ಕೊಂಡು ನೋಡ್ತಾ ಇದ್ದೀವಿ. ದಪ್ಪ ಆಗ್ಬಿಟ್ಟಿರ್ತಾರೆ, ಸಣ್ಣ ಆಗ್ಬಿಟ್ಟಿರ್ತಾರೆ, ಕೆಲವರಿಗೆ ವೈಟ್ ಕೂದಲು ಬಂದ್ಬಿಟ್ಟಿರುತ್ತೆ, ಇನ್ನು ಕೆಲವರು ಹೆಂಗೆ ಇದ್ಬಿಡ್ತಾರೆ. ಆದರೆ ಸಿನಿಮಾದಲ್ಲಿ ಹಂಗೆ ಪ್ರೇಕ್ಷಕರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಪಾರ್ಟ್ 1 ಅಲ್ಲಿ ಮುಗ್ದೈತೆ, ಮತ್ತೆ ಅಲ್ಲಿಂದಲೇ ಆರಂಭ ಆಗಬೇಕು ಅಂತಂದರೆ ಇವರೆಲ್ಲರೂ ಕೂಡ ಅದೇ ಪಾತ್ರಗಳಿಗೆ ಮತ್ತೆ ತಯಾರಾಗಬೇಕು 8 ವರ್ಷದ ನಂತರ. ಸೊ ಅದೊಂದು ಸವಾಲಾಗಿದೆ. ಆಲ್ಮೋಸ್ಟ್ ಬಹುತೇಕ ಅದರಲ್ಲಿ ಕೆಲವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸೊ ಸತೀಶ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅದೇ ಕಾಮಿಡಿ, ಅದೇ ಸ್ಲ್ಯಾಂಗನ್ನು ಕಂಟಿನ್ಯೂಟಿ ಮಾಡಿಕೊಂಡು ಸೇಮ್ ಸಿದ್ದೇಗೌಡ ಹೆಂಗಿದ್ದ ಅದೇ ಸಿದ್ಧ, ಅದೇ ಕಂಟಿನ್ಯೂಟಿಯಲ್ಲಿ ಬರ್ತಾರೆ. ಇತ್ತ ನಂದಿನಿ ಕ್ಯಾರೆಕ್ಟರ್ ಅಂದರೆ ರಚಿತಾರಾಮ್ ಅವ್ರ ಕ್ಯಾರೆಕ್ಟರ್ ನನಗನ್ಸಿದ್ದು ಆಗಾಗ ಬಂದು ಹೋಗುವಂಥ ಗೆಸ್ಟ್ ಅಪಿಯರೆನ್ಸ್ ಥರ ಫೀಲ್ ಆಗ್ಬಿಡ್ತು ನನಗೆ. ಅಷ್ಟಾಗಿ ಮಹತ್ವ ಇಲ್ವಾ ಅಥವಾ ಕಾಲ್ ಶೀಟ್ ಸಿಕ್ಕಿರಲಿಲ್ವಾ, ಏನು ಅದೊಂದು ಕ್ಲಾರಿಟಿ ಸಿಗ್ತಿರ್ಲಿಲ್ಲ. ಯಾಕಂತಂದರೆ ಆಗಾಗ ಬಂದು ಹೋಗೋರು ಫಸ್ಟ್ ಹಾಫಲ್ಲಿ ಬರ್ತಾರೆ, ಒಂದು 10ರಿಂದ 10 ನಿಮಿಷನೂ ಇಲ್ಲ, ಜಾಸ್ತಿ ಇಲ್ಲ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫಲ್ಲಿ ಒಂದು 10 ನಿಮಿಷ ಇರ್ಬೋದು ಮ್ಯಾಕ್ಸಿಮಮ್. ನನ್ನ ಪ್ರಕಾರ ಅವರು ಸ್ಕ್ರೀನಲ್ಲಿ ಇದ್ದಾರೆ ಅಂತಂದರೆ ಒಂದು ಮ್ಯಾಕ್ಸಿಮಮ್ ಟೋಟಲ್ ಆಗಿ 2 ಸೇರಿಕೊಂಡ್ರು 10 ನಿಮಿಷ ಇರ್ಬೋದು ಸ್ಕ್ರೀನಲ್ಲಿ ಅಂತ ಅನ್ನಿಸ್ತದೆ. ಆದರೆ ಒಂದು ಸಾಂಗ್ ಎಲ್ಲ ಬಿಟ್ಟರೆ ಇನ್ನು ಸಾಂಗ್ ಎಲ್ಲ ಸೇರಿಸ್ಕೊಂಡ್ರೆ ಅದೊಂದು 5 ನಿಮಿಷ ಆಗುತ್ತೆ. ಸೊ ಇನ್ನು ನಮ್ಮ ಶಿವರಾಜ್ ಕೇರ್ಪೇಟೆ ಅವರು ಹಾಗೇನೆ ನಮ್ಮ ಗಿರೀಶ್ ಶಿವಣ್ಣವರು ಇವರಿಬ್ಬರು ದೋಸ್ತ್ಗಳ ಕ್ಯಾರೆಕ್ಟರ್. ನಾನು ಕೂಡ ಇಂಟರ್ವ್ಯೂ ಮಾಡಿದಾಗ ಇವರಿಬ್ಬರು ಕೂಡ ಪ್ರಮೋಷನಲ್ ಆಕ್ಟಿವಿಟೀಸಲ್ಲಿ ಭಾಗವಾಗಿದ್ರಲ್ಲ. ಸೊ ಹಾಗಾಗಿ ಅದೇ ಬೆಣ್ಣೆ ಮತ್ತು ಮಟನ್ ಕ್ಯಾರೆಕ್ಟರ್ ಮುಂದುವರೆದೈತೆ. ಸೊ ನನಗೆ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ನಾನು ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿದ್ದಲ್ಲಿ ವಿಲನ್ ಕ್ಯಾರೆಕ್ಟರ್ ಯಾರು ಅಂದರೆ ನಿಮಗೂ ಗೊತ್ತಿರುತ್ತೆ, ರವಿಶಂಕರ್ ಅವ್ರ ಕ್ಯಾರೆಕ್ಟರು. ಬಟ್ ಅದೇ ರವಿಶಂಕರ್ ಅವ್ರ ಕ್ಯಾರೆಕ್ಟರ್ ಜೊತೆಗಿದ್ದಂಥ ಇನ್ನೊಂದು ಪಾತ್ರ ಅಂತಂದರೆ ತಬ್ಲನಾಣಿಯವರು. ಸೊ ಇಲ್ಲಿ ಬಚ್ಚೇಗೌಡ, ಇವ್ರು ಬಂದು ಹೋಳಿಗೆ. ಈ ಇಬ್ಬರು ಕ್ಯಾರೆಕ್ಟರ್ ನಗಿಸಿದಷ್ಟು ನನಗೆ ಇನ್ಯಾರು ನಗಿಸ್ಲಿಲ್ಲ ಅಂತ ಅನಿಸ್ತೈತೆ. ಅಂದರೆ ಅಷ್ಟು ಸೀರಿಯಸ್ನೆಸ್ ಅಲ್ಲೂ ಕೂಡ ಅವರಿಬ್ಬರ ಮಧ್ಯೆ ಅಷ್ಟೊಂದು ಕಾಮಿಡಿ ಉದ್ಭವ ಆಗ್ತಾ ಇತ್ತು. ಅದಾದ ನಂತರ ಇನ್ನು ಇಂಟರ್ವಲ್ ಬರಬೇಕು ಅಂತಂದರೆ ಏನಾದರೂ ಒಂದು ಟ್ವಿಸ್ಟ್ ಇರಲೇಬೇಕು. ಟ್ವಿಸ್ಟಲ್ಲೊಂದು ರೀ ಎಂಟ್ರಿ ಇದೆ. ಆ ರೀ ಎಂಟ್ರಿ ಏನು ಅನ್ನೋದನ್ನು ನೀವು ಇಂಟರ್ವಲಲ್ಲಿ ನೀವು ಗಮನಿಸ್ತೀರಿ, ನೋಡಿರ್ತೀರಿ ಅಂತ ಕೆಲವ್ರನ್ನ ಭಾವಿಸ್ತೀನಿ. ಅದಾದ ನಂತರ ಆ ಇಂಟರ್ವಲ್ ಆರಂಭ ಆಗೋದಕ್ಕಿಂತ ಮೊದಲು ಒಂದು 5 ನಿಮಿಷ ಮುಂಚೆ ನೀವು ಕತೆನ ಪ್ರೆಡಿಕ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಇಂಟರ್ವಲಲ್ಲಿ ಹಿಂಗೆ ಆಗುತ್ತೆ ಅಂತ. ಸೊ ಅದು ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಡಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ ಇಂಟರ್ವಲ್ನ ಆರಂಭದಲ್ಲಿ. ಇನ್ನು ಸಿನಿಮಾದಲ್ಲಿ ಹೇಳಕೊಟ್ಟಿರ್ತಕ್ಕಂಥ ಕತೆ ಏನು ಅಂತಂದರೆ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಗೆದ್ದ ಮೇಲೆ ಸಹಜವಾಗಿ
ಆ ಗ್ರಾಮ ಪಂಚಾಯತಿ ಬೇರೆ ಬೇರೆ ಮೆಂಬರ್ಗಳೆಲ್ಲ ಸೇರ್ಕೊಂಡು ಒಬ್ಬ ಅಧ್ಯಕ್ಷನನ್ನ ನೇಮಕ ಮಾಡಬೇಕು. ಸೊ ಇಲ್ಲಿ ಅಧ್ಯಕ್ಷ ಯಾರಾಗ್ತಾನೆ, ಅಧ್ಯಕ್ಷನಿಗೆ ಏನೇನೆಲ್ಲ ಟಾಸ್ಕ್ ಇದೆ ಅನ್ನೋದೆಲ್ಲನೂ ಕೂಡ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣದ ರೆಸಾರ್ಟ್ ಪಾಲಿಟಿಕ್ಸ್ ಐತಲ್ಲ, ಅದನ್ನು ಕೂಡ ವಿಡಂಬನಾತ್ಮಕವಾಗಿ ತೋರಿಸಿದ್ದಾರೆ. ಹಾಗೇನೆ ಈಗ ನಮ್ಮ ಹಳ್ಳಿಗಳಲ್ಲಿ ಅಥವಾ ನಮ್ಮ ಗ್ರಾಮಗಳಲ್ಲಿ ಏನಾದ್ರೂ ಈ ಅಭಿವೃದ್ಧಿ ಹೆಸರಲ್ಲಿ ಈ ರಸ್ತೆಗಳು ಮಾಡುವಂಥದ್ದು ಅಥವಾ ಇನ್ನೇನೋ ಮಾಡ್ತೀವಿ ಅಂತ ಅನ್ಕೊಂಡು ಜನರನ್ನ ಎತ್ತಂಗಡಿ ಮಾಡಿಸುವಂಥದ್ದಿಲ್ಲ, ಆ ಪ್ರಯತ್ನವನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಸೊ ಜನ ಎಚ್ಚೆತ್ಕೋಬೇಕಾಗುತ್ತೆ, ಜನ ಹುಷಾರಾಗಬೇಕಾಗುತ್ತೆ. ಅಭಿವೃದ್ಧಿಯ ಹೆಸರಲ್ಲಿ ಕೋಟಿ ಕೋಟಿನ MLA MP ಯಾರ್ಯಾರು ನುಂಗ್ತಾ ಇರ್ತಾರೆ, ಬಟ್ ಇಲ್ಲಿ ಜನರನ್ನ ಎತ್ತಿಸ್ಬಿಟ್ಟು 1:2 1:3 ಈ ತರ ದುಡ್ಡು ಕೊಟ್ಬಿಟ್ಟು ಊರ್ನ ಖಾಲಿ ಮಾಡಿಸ್ಬಿಡ್ತಾರೆ. ಅಲ್ಲಿ ಭಾವನೆಗಳಿರ್ತವೆ, ಎಷ್ಟೋ ಸಮಾಧಿಗಳಿರ್ತವೆ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು ಒಂದು ಸಿನಿಮಾದಲ್ಲಿ. ಅದನ್ನ ನೋಡಿದಂತ ಜನ ಅರ್ಥ ಮಾಡ್ಕೊಂಡ್ರು ಅಂತಂದ್ರೆ ರಿಯಾಲಿಟಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದಾದ ನಂತರ ಮತ್ತೆ ಸೆಕೆಂಡ್ ಹಾಫ್ ಬರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಮತ್ತೆ ನಿಮಗೆ ನಗು ತರಿಸುವಂತಹ ಹೆಚ್ಚು ಪ್ರಯತ್ನಗಳು ನಡೀತವೆ. ಅದೇ ರೀತಿ ನೀವು ಕೂಡ ನಗ್ತೀರಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಸಾಧು ಕೋಕಿಲ್ ಅವ್ರ ಎಂಟ್ರಿ. ಸೊ ಭೈರತಿ ಗುಣ್ಕಲ್ ಇದರಲ್ಲಿ ರಾಗಿ ಬಾಯ್ ಆಗಿ ಕಾಣಿಸ್ಕೊಳ್ತಾರೆ. ಸೊ ನಾನು ಇದನ್ನೇನು ಸ್ಪಾಯಿಲ್ ಮಾಡ್ತಿಲ್ಲ, ಸ್ಪಾಯಿಲ್ ಮಾಡುವಂತ ಕ್ಯಾರೆಕ್ಟರ್ಗಳನ್ನು ಹೇಳೋದು ಇಲ್ಲ. ಬಟ್ ಸಾಧು ಕೋಕಿಲ್ ಅವ್ರ ಕ್ಯಾರೆಕ್ಟರ್ ಬಹುತೇಕ ಜನರಿಗೆ ಆಲ್ರೆಡಿ ಪಾರ್ಟ್ 1 ಅಲ್ಲಿ ಇತ್ತಲ್ಲ, ಅದೇ ಕ್ಯಾರೆಕ್ಟರ್ ಮತ್ತೆ ಮುಂದುವರಿಯುತ್ತೆ. ಬಟ್ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ನಾನು ಯಾಕೆ KGF ಅಂತ ಮೆನ್ಷನ್ ಮಾಡಿದೆ ಅಂತಂದ್ರೆ, ಸೀರಿಯಸ್ಲಿ ಯಶ್ ಅವರು ಯಾವ್ಯಾವ ರೀತಿ ಡೈಲಾಗ್ ಹೊಡಿತಾರಲ್ಲ, KGF ಚಾಪ್ಟರ್ 1 ಆಗಿರ್ಬೋದು, ಚಾಪ್ಟರ್ 2 ಆಗಿರ್ಬೋದು, ಅದೇ ಡೈಲಾಗ್ಗಳು ಇಲ್ಲೂ ಬರ್ತವೆ. ಕುರ್ಚಿ ಇನ್ನೊಂದು ತಲೆ ಉಳ್ಳೋದು ಬೇಡ ಅದೊಂದು, ಮತ್ತೆ ನೆಪೋಟಿಸಮ್ಮು, ಮತ್ತೆ ಸಾಕ ನಾನು ಯಾರೋ 10 ಜನಕ್ಕೆಲ್ಲ ಹೊಡೆಸ್ಕೊಂಡಿರೋ ಅದನ್ನಲ್ಲ ಅಂತ ಐತಲ್ಲ, 10 ಜನ ಡಾನ್ ಅದನ್ನಲ್ಲ ಅಂತ, ಅದ್ರಲ್ಲಿ ಇದ್ರಲ್ಲಿ ಸಖತ್ತಾಗೈತೆ. ನಾನು ಹೊಡೆಸ್ಕೊಂಡಿರೋ 10 ಜನಗಳು ಡಾನೆ ಅಂತ ಅದೊಂದು ಚೆನ್ನಾಗಿದೆ. ಮತ್ತೆ ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಸಾಧು ಕೋಕಿಲ್ ಅವ್ರು ಮುಗಿಸ್ಬಿಡ್ತೀನಿ ಕ್ಯಾರೆಕ್ಟರ್ನ, ಆಗ ಕ್ಲೈಮ್ಯಾಕ್ಸ್ ಹೋಗ್ತಾ ಇದೀನಿ. ಎಷ್ಟು ಸಖತ್ತಾಗಿ ಮೆಸೇಜ್ ಇದೆ ಅಂತಂದ್ರೆ, ಇದು ಈ ಬೀದಿಗಳಲ್ಲಿ ಅದರಲ್ಲೂ ಹಿಂದುಳಿದ ತಾಲೂಕು, ಹಿಂದುಳಿದ ಗ್ರಾಮಗಳು ಅಂತ ಹೇಳ್ತೀವಿ. ನಮ್ಮ ಗೌರ್ಮೆಂಟು ಈ ಶೌಚಾಲಯ ಅನ್ನುವಂಥದ್ದನ್ನ ಒದಗಿಸಿ ಕೊಟ್ಟಿದ್ರು ಕೂಡ ಕೆಲವರು ಶೌಚಾಲಯಕ್ಕೆ ಹೋಗಲ್ಲ. ಮನೆ ಹತ್ರ ನಾನು ಹೋಗಿಲ್ಲಪ್ಪ, ನಾನು ನಮ್ಮ ಗದ್ದೆ ಕಡೆ ಹೋದ್ರೆ ಸರಿ, ನಾನು ನಮ್ಮ ರಸ್ತೆ ಬೈಲಲ್ಲಿ ಹೋದ್ರೆ ಸರಿ ಅನ್ನೋಂಥ ಕೆಲವು ಮನಸ್ಥಿತಿಗಳಿರ್ತಾವಲ್ಲ, ಅವ್ರಿಗೆ ಸಾಧು ಕೋಕಿಲ್ ಅವ್ರ ಕಾಮಿಡಿ ರೂಪದಲ್ಲಿ ಎಷ್ಟು ಸಖತ್ತಾಗಿ ತೋರಿಸೋರೆ ಅಂತಂದ್ರೆ, ರಾಕಿ ಬಾಯ್ದು KGF 2 ಟೀಸರ್ ವೈರಲ್ ಆಗಿದೆ. ಏನಕ್ಕೆ ಆ ಒಂದು ದೊಡ್ಡ ಗನ್ನನ್ನು ಹಿಡ್ಕೊಂಡು ಆ ಬುಲೆಟ್ಗಳು ಕೆಳಗಡೆ ಬೀಳ್ತಾ ಇರ್ತವೆ, ಅದು ಶೂಟ್ ಮಾಡಿ ಅದ್ರ ಮುಂಭಾಗ ಕೆಂಪಾಗುತ್ತೆ, ಅದರಲ್ಲೋಗಿ ಇವರು ಒಂದು ಸಿಗರೇಟ್ ಕಚ್ಕೊಂಡ್ ಬರ್ತಾರೆ. ಬಟ್ ಇದರಲ್ಲಿ ಅದೇ ಸಾಧು ಕೋಕಿಲ್ ಅವರು ಶೂಟ್ ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಅನ್ನೋದೇ ನಿಮಗೆ ಮಜಾ ಇದೆ, ಸಖತ್ ನಗ್ತೀರಿ ಆ ಒಂದು ಸೀನನ್ನ. ಸೊ ಇನ್ನು ಕೆಲವೊಂದು ಪಾತ್ರಗಳು ಬಂದ್ರೆ, ಈಗ ರವಿಶಂಕರ್ ಅವ್ರ ಪಾತ್ರ ಆಲ್ರೆಡಿ ನಾನು ಹೇಳಿದೆ. ಸೊ ನೆಗೆಟಿವ್ ಶೇಡ್ ಅಲ್ಲಿ ಇದ್ರೂ ಕೂಡ ಪ್ರೇಕ್ಷಕರನ್ನ ಹೊಟ್ಟೆ ಉಣ್ಣಾಕ್ಸುವಂತ ಆಗಾಗ ನಗಿಸ್ತಾ ಇರ್ತಾರೆ. ಇನ್ನು ಒಂದಷ್ಟು ಪಾತ್ರಗಳಿದಾವೆ, ಅದರಲ್ಲಿ ಮಂಜು ಪಾವಗಡ್ ಅವ್ರ ಪಾತ್ರ, ಅದು ಕೂಡ ಕಾಮಿಡಿ ಪಾತ್ರವೇ ಮುಂದುವರೆದಿದೆ. ಸೊ ಇನ್ನು ಅರುಣಾ ಬಾಲರಾಜ್ ಅವರು, ಸತೀಶ್ ಅವರ ತಾಯಿ, ಇನ್ನೊಂದು ಸರ್ಪ್ರೈಸ್ ಎಂಟ್ರಿ ಇದೆ ನಿಮಗೆ ಕ್ಲೈಮ್ಯಾಕ್ಸ್ ನಲ್ಲಿ, ಅದನ್ನ ಇಲ್ಲಿ ಹೇಳಿದ್ರೆ ಮಜಾ ಬರಲ್ಲ ನಿಮಗೆ. ಆ ಸರ್ಪ್ರೈಸ್ ಎಂಟ್ರಿ ನಿಮ್ಗೆ ಗೊತ್ತಾಗುತ್ತೆ. ಸಣ್ಣದಾಗಿ ಒಂಚೂರು ಹಿಂಗೆ ಫೋಟೋ ತೋರಿಸ್ತಾರೆ, ಮಧ್ಯ ಇಂಟರ್ವಲ್ ಬಂದ ನಂತರ ಜನಗಳಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಯಾರಿರ್ಬೋದು ಡೈರೆಕ್ಟರ್ಗೆ ಒಂದು ಸಸ್ಪೆನ್ಸ್ ಕೊಟ್ಬಿಟ್ಟು ಹೊಂಟೋದ್ರಲ್ಲ, ಯಾರು ಬರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆಲ್ರೆಡಿ ಜನ ನೋಡ್ಬಿಟ್ಟು ಕಮೆಂಟ್ಸ್ಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಬಟ್ ನಾನು ರಿವೀಲ್ ಮಾಡಲ್ಲ, ನಿಮಗೆ ಸ್ಪಾಯ್ಲರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿರ್ತೀರಿ. ಹಾಗಾಗಿ ಅದನ್ನ ಹೇಳೋದು ಬೇಡ, ಮಜಾ ಇದೆ. ಅದೊಂದು ಕ್ಯಾರೆಕ್ಟರ್ ನಿಮಗೆ ಲಾಸ್ಟಲ್ಲಿ ಬರ್ತಕ್ಕಂಥ ಒಂದು ಪಾತ್ರ. ಒಟ್ಟಾರೆಯಾಗಿ ನನಗನ್ಸಿದ್ದು ನಿಮ್ಮನ್ನ ನಗಿಸುವಂಥ ಸಿನಿಮಾ, ಎಂಟರ್ಟೈನ್ ಮಾಡುವಂಥ ಸಿನಿಮಾ. ಬಟ್ ನೀವೇನಾದ್ರೂ ರಾಜಕೀಯವಾಗಿ ಏನಾದರೂ ಸಿದ್ದೇಗೌಡ ಡೆವಲಪ್ ಮಾಡ್ಬಿಟ್ಟಿರ್ತಾನ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದವನು, ಸೊ ಅಧ್ಯಕ್ಷ ಆಗ್ಬಿಡ್ತಾನ, ಅಥವಾ ಊರುಗಳೇನಾದ್ರು ಡೆವಲಪ್ ಮಾಡ್ಬಿಡ್ತಾನ, ಆ ರೀತಿ ಏನಾದ್ರು ಅನ್ಕೊಂಡು ಹೋದ್ರಿ ಅಂತಂದ್ರೆ ಸ್ವಲ್ಪ ಅದರಲ್ಲಿ ಮೈನಸ್ ಹೊಡೆಯುತ್ತೆ. ಅಂದ್ರೆ ಸಿದ್ದೇಗೌಡಂಗೆ ಏನು ಕೆಲಸ ಮಾಡೋದಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿ ಆಗೋಗಿರುತ್ತೆ. ಅದಕ್ಕೆ ಕಾರಣ ಏನು ಅಂತದ್ದು ಗೊತ್ತಾಗುತ್ತೆ ನಿಮಗೆ ನೋಡ್ತಾ ನೋಡ್ತಾ. ಸೊ ಸಹಜವಾಗಿ ನಮ್ಮ ಹಳ್ಳಿಗಳ ಕಡೆ ಏನಾಗುತ್ತೆ ಅಂತಂದ್ರೆ, ಅಯ್ಯೋ ಯಾವನ್ ಬಂದೋದ್ರು ಅದೇ ಬೇಳೆಕಾಳು, ಅವ್ನು ಬಂದು ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಾನೆ, ಮಾನ ಮರ್ಯಾದಿಲ್ಲ ಅವ್ರಗಳಿಗೆಲ್ಲ ಅನ್ನೋ ತರ ಒಂದು ವ್ಯಂಗ್ಯ ಮಾತುಗಳಿದೆಯಲ್ಲ, ಸೊ ಇದರಲ್ಲೂ ಕೂಡ ಮುಂದುವರಿಯುತ್ತೆ. ಸೊ ಅದು ಸಿದ್ದೇಗೌಡಂಗೆ ಮಕ್ಕೊಡ್ದಂಗೆ ಹೇಳಿದ್ರು ಕೂಡ ಸಿದ್ದೇಗೌಡ ಅಷ್ಟೊಂದೇನು ಡೆವಲಪ್ಮೆಂಟ್ ಅಥವಾ ಅದ್ರಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಬದಲಿಗೆ ಸ್ವಲ್ಪ ಅಯೋಗ್ಯ ಅಂತಿದೆಯಲ್ಲ, ಅಂದ್ರೆ ಹುಡುಗರು ಕಟ್ಕೊಂಡು ಸುಮ್ಮನೆ ಅಲಿಯೋದು, ಆ ರೀತಿ ಕ್ಯಾರೆಕ್ಟರ್ ಇದೆ. ಅದೊಂದು ಚೂರು ಏನಾದ್ರು ಮಾಡ್ಯುಲೇಷನ್ ಮಾಡ್ಬೋದಿತ್ತು, ಸ್ವಲ್ಪ ಜವಾಬ್ದಾರಿ ಬರೋ ಥರ ಅದ್ರ ಬಗ್ಗೆ. ಯಾಕಂತಂದ್ರೆ ಯಾವುದೋ ಒಬ್ಬ ಹೀರೋ ಏನನ್ನೋ ಪಡ್ಕೊಳ್ತಾನೆ ಅಂತಂದ್ರೆ ಅದಕ್ಕೆ ಶ್ರಮ ಬೇಕಾಗುತ್ತೆ. ಜಸ್ಟ್ ನಾವು ಹಾಸ್ಯವಾಗಿ ವ್ಯಂಗ್ಯವಾಗಿ ಸುಮ್ಮನೆ ಖಾಲಿ ಪೋಲಿಗಳ ಥರ ತಿರ್ಗಾಡ್ಕೊಂಡು ಹೋಗ್ಬಿಟ್ಟು ಆ ಸ್ಥಾನ ಪಡ್ಕೊಳ್ತೀವಿ ಅಂತಂದಾಗ, ಸ್ಥಾನ ಸಿಗುತ್ತೆ ಅಂತಂದಾಗ ಪ್ರೇಕ್ಷಕ ಒಪ್ಪಲ್ಲ, ಒಬ್ಬ ಆಡಿಯನ್ಸ್ ಒಪ್ಪಲ್ಲ, ಅವ್ನು ಕಷ್ಟಪಟ್ಟಿಲ್ಲ ಆ ಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ಸೊ ಇಲ್ಲೇನಾದ್ರೂ ಲಕ್ಕಲ್ಲೇ ಹೋಗ್ತಾ ಇತ್ತ ಅನ್ನೋಂಥದ್ದು ನಿಮ್ಗೆ ಅನಿಸುತ್ತೆ. ಸೊ ಇದಿಷ್ಟು ಸಿನಿಮಾ ಕತೆ ಬಂತು ಅಂತಂದ್ರೆ, ಮೇಕಿಂಗ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಖರ್ಚು ಮಾಡಿದ್ದಾರೆ. ಪಾರ್ಟ್ 1ಗೆ ಕಂಪೇರ್ ಮಾಡಿದ್ರೆ ಪಾರ್ಟ್ 2 ನಲ್ಲಿ ನಿಮಗೆ ಏನನ್ನ ಹೆಚ್ಚಾಗಿ ಕಾಣ್ತೀರಾ ಅಂತಂದ್ರೆ, ಮೇಕಿಂಗು ಸೀರಿಯಸ್ಲಿ ಹೇಳ್ತಾ ಇದೀನಿ, ಪ್ರೊಡ್ಯೂಸರ್ ಮುನೇಗೌಡರು ಹೆವಿ ಸುರಿದಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ. ಒಂದೊಂದು ಸೀನ್ನಲ್ಲೂ ಕೂಡ ನಿಮ್ಗೆ ಅದು ಕಾಣಿಸುತ್ತೆ, ದುಡ್ಡು ಹಾಕಿರ್ತಕ್ಕಂಥ ಬಂಡವಾಳ. ಅದಾದ ನಂತರ ಸಾಂಗ್ಗಳು ನೆನಪು ಉಳ್ಕೊಳ್ಳೋಂಥದ್ದು ನನಗೆ ಮುದ್ದು ಪುಟ್ಟಲಕ್ಷ್ಮಿ ಅದೊಂದು ಸಾಂಗ್ ಉಳ್ಕೊಳ್ಳುತ್ತೆ. ಮತ್ತೆ ನಮ್ದವ್ರೆ ನಿಂಗೆ ಮೋಸ ಮಾಡ್ಬಿಟ್ರಲ್ಲೋ ಸಿದ್ದಯ್ಯ ಅನ್ನೋದು ಒಂದು ಸಾಂಗ್ ಇದೆ, ಅದನ್ನು ಬಹುಶಃ ಇನ್ನೂ ರಿಲೀಸ್ ಆಗಿಲ್ಲ ಅನ್ಸುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದೊಂದು ಸಾಂಗು ನಿಮಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಅದು ಬಿಟ್ಟರೆ ಈ ಹುಡುಗಿರ್ ಡೇಂಜರು ಅದು ಅನ್ವಾಂಟೆಡ್ ಅಂತ ನನಗೂ ಅನಿಸುತ್ತೆ. ಬಟ್ ಯಾಕೆ ತುರ್ಕುದ್ರು ಅಥವಾ ಹಿಂಸೆ ಮಾಡಿ ಅದನ್ನು ಬೇಡವಾಗಿತ್ತಾ ಅಂತಲೂ ಕೂಡ ಅನ್ನಿಸ್ತಾ ಇದೆ.
ಇನ್ನೊಂದು ಸಾಂಗ್ ಇದೆ ಮಿಲ್ಕಿ ಬ್ಯೂಟಿ ಅಂತ ಒಂದು ಐಟಮ್ ಸಾಂಗ್ ಅದಂತೂ ಅನ್ವಾಂಟೆಡ್ ಅಂತ ಅನ್ನಿಸ್ತಾ ಇದೆ. ಡ್ಯೂರೇಷನ್ ಸ್ವಲ್ಪ ಬ್ರೇಕ್ ಆಗ್ಬೋದಿತ್ತು, ಒಂದು 7-8 ನಿಮಿಷ ಸೇವ್ ಆಗ್ತಿತ್ತು. ಇವೆರಡು ಸಾಂಗ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಇನ್ನು ಉಳಿದಂಥ ಸಾಂಗ್ಗಳು ಆಯಾ ಸ್ಥಳಕ್ಕೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಆಗಿದೆ. ಬಟ್ ಇವೆರಡು ಯಾಕೆ ಬಂದು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಕಾಮಿಡಿ ನಿಮಗೆ ಹೊಟ್ಟೆ ಉಣ್ಣಾಗ್ಸೋಷ್ಟು ನಗಿಸ್ತಾರೆ. ಬಟ್ ನೀವೇನಾದ್ರೂ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನಾದರೂ ಅತಿಯಾಗಿ ತೋರಿಸಿದ್ದಾರೆ ಅಂತಂದ್ರೆ ನಮ್ಮ ಕಡೆ ಎಲ್ಲ ಈ ಡೈರಿ ಎಲೆಕ್ಷನ್ ಬಂದ್ರೆ ಸಾಕು, ರೆಸಾರ್ಟ್ ರಾಜಕಾರಣ ನಡೀತಿದೆ, ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ಪಂಚಾಯತಿ ರಾಜಕೀಯದಲ್ಲಿ ಹೆಂಗ್ ತೋರಿಸ್ಬೋದು ಅನ್ನೋದನ್ನ ಒಂದು ಬೇರೆ ಪ್ಲೇಸ್ ಕರ್ಕೊಂಡೋಗಿ, ಒಂದು ಬೇರೆ ಆಯಾಮ ಕರ್ಕೊಂಡೋಗಿ ತೋರಿಸಿದ್ದಾರೆ. ಒಟ್ಟಾರೆಗೆ ನಮ್ಮ ಮಂಡ್ಯ ಭಾಗದಲ್ಲಿ ನಡೀತಕ್ಕಂಥ ರಾಜಕಾರಣಕ್ಕೆ ಮತ್ತಷ್ಟು ಸುಣ್ಣ ಬಣ್ಣ ಬಳಿದು ಅದನ್ನ ಜನಗಳ ಮುಂದೆ ತಂದಿಡುವಂತ ಪ್ರಯತ್ನವನ್ನ ನಿರ್ದೇಶಕ ಮಹೇಶ್ ಕುಮಾರ್ ಅವರು ಕೈ ಹಾಕಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ನೀವು ಈ ಒಂದು ಸಿನಿಮಾವನ್ನ ಈ ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ಹೊಟ್ಟೆ ಉಣ್ಣಾಕ್ಸುವಷ್ಟು ನಗ್ತೀವಿ ನಾವು. ಸಾಧು ಕೋಕಿಲ್ ಅವರಿದ್ದಾರೆ, ಅವ್ರ ಕಾಮಿಡಿ ನಾನು ತುಂಬಾ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ನಾನು ನಗ್ತೀನಪ್ಪ. ಈ ಕಡೆ ತಬಲಾನಡಿ ಅವ್ರ ಕಾಮಿಡಿ ನಾನು ನಗ್ತೀನಪ್ಪ. ಆಲ್ಮೋಸ್ಟ್ ಈಗ ಸತೀಶ್ ನೀನಾಜಮ್ ಅವರು ಅವ್ರ ಕ್ಯಾರೆಕ್ಟರ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಕಾಮಿಡಿನ ಅವ್ರ ಸಿನಿಮಾಗಳಲ್ಲಿ. ಬಟ್ ಇಲ್ಲೆಲ್ಲ ಒಂದು ಕಡೆ ಅವರಿಂದ ಕಾಮಿಡಿ ಸ್ವಲ್ಪ ಕೊರತೆ ಆಯ್ತಾ ಅಂತ ಅನ್ನಿಸ್ತಾ ಇದೆ. ಕಂಪ್ಲೀಟ್ ಆಗಿ ಹೀರೋಯಿಸಮ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ, ಸ್ವಲ್ಪ ಕಾಮಿಡಿಗೆ ಇನ್ವಾಲ್ವ್ಮೆಂಟ್ ಬೇಕಿತ್ತು ಅಲ್ಲಿ ಅಂತಲೂ ಕೂಡ ನನಗೆ ಅನ್ನಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಸಿನಿಮಾ ಕಥೆಯಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಸ್ವಲ್ಪ ಸೀರಿಯಸ್ನೆಸ್ ಅನ್ನ ತೋರಿಸ್ಬೇಕಾಗಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು. ಸೊ ಈಸಿಯಾಗಿ ಬಂದು ದಕ್ಬಿಡುತ್ತಲ್ಲ ಒಂದೊಂದು ಪಾತ್ರ ಅಥವಾ ಒಂದೊಂದು ಅವಕಾಶಗಳು, ಅದು ಎಲ್ಲ ಒಂದು ಕಡೆ ನೋಡುವಂಥ ಪ್ರೇಕ್ಷಕರಿಗೆ ಇದು ಎಫರ್ಟ್ ಆಗ್ತಿಲ್ಲ, ಇದು ಎಫರ್ಟ್ ಲೆಸ್ ಇದು ಸಿಗುವಂಥ ಸ್ಥಾನ ಅನ್ನುವಂಥದ್ದು ಒಂದು ಫೀಲ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಈ ಒಂದು ರಿವ್ಯೂ ಮನೆಗೆ ಮುಗಿಸ್ತಾ ಇದ್ದೀನಿ. ಯಾರಾದರೂ ಸಿನಿಮಾ ನೋಡಿದಂಥವ್ರು ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಹೇಗಿತ್ತು ಸಿನಿಮಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಖಂಡಿತವಾಗಿಯೂ ನೀವು ಕೊಡೋ ದುಡ್ಡಿಗೆ ಮೋಸ ಆಗಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇದೆ, ನಗ್ತೀರಿ, ಒಂದಷ್ಟು ಮನೋರಂಜನೆ ಅಂತೂ ನಿಮಗೆ ಸಿಗುತ್ತೆ. ಅದರಲ್ಲೂ ಮಂಡ್ಯ ಭಾಗದಲ್ಲಿ ಇರತಕ್ಕಂಥ ರಾಜಕಾರಣದ ಬಗ್ಗೆ ನಿಮಗೆ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ರಿವ್ಯೂ ಮನೆಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.